ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾಕಡದ ತರವೇ ಇರತಕ್ಕಂತಹ ಒಂದು ಕಾಕಡ ಅಲ್ಲದ ಹೂವು. ಅದು ಕೆಂಪಾಗಿ ಕಾಕಡ ಹೂವಿನ ಹಾಗೆ ಕಾಣಿಸುತ್ತೆ, ಆದರೆ ಇದು ಕಾಕಡ ಹೂವಲ್ಲ. ಈ ಹೂವಿನಲ್ಲಿ ನಾವು ದಿಂಡನ್ನು ಹೇಗೆ ಸುತ್ತೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೇನೆ. ನೋಡಿ, ಮೊದಲ ಬಾರಿಗೆ ನಾವು ಮಾಮೂಲಿಯಾಗಿ ಒಂದು 4 ಹೂಗಳನ್ನು ಕಟ್ಟಿ, ಆ ನಂತರದಲ್ಲಿ ಒಂದೊಂದೇ ಹೂಗಳನ್ನು ಬುಡದಲ್ಲಿ ಇಟ್ಟು ಸುತ್ತಬೇಕಾಗುತ್ತೆ. ಅದನ್ನು ನಾವು ದಿಂಡು ಕಟ್ಟುವುದು ಅಂಥೇಳಿ ಕರಿತೇವೆ. ನೋಡಿ, ಇಲ್ಲಿ ನೇರವಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೇನೆ ಹೇಗೆ ನಾವು ದಿಂಡನ್ನು ಕಟ್ಟಬೇಕು ಅಂಥೇಳಿ. ನೋಡಿ, ಮೊದಲಿಗೆ ಒಂದು 2-3 ಪದರದಲ್ಲಿ 1 ಮೊಳ ಆಗುವಷ್ಟು ದಾರವನ್ನು ತಗೊಂಡು ಬೆರಳಿಗೆ ಸುತ್ಕೋತಾರೆ. ಸುತ್ತಕೊಂಡು ಆ ನಂತರ ಇನ್ನೊಂದು ದಾರದ ಜೊತೆಯಲ್ಲಿಯೇ ಸಹ ಹೂವನ್ನು ಕಟ್ಕೊಂಡು ಒಂದೊಂದೇ ಹೂಗಳನ್ನು ಸೇರಿಸ್ತಾರೆ. ತೆಳುವಾಗಿ ಇರಬೇಕು ಅಂತ ಹೇಳಿದರೆ ಒಂದು ಮೊಗ್ಗನ್ನು ಇಡಬೇಕು. ದಪ್ಪ ಬೇಕು ಅಂತ ಹೇಳಿದರೆ ದಿಂಡು 2 ಮಗ್ಗುಗಳನ್ನು ಇಟ್ಕೊಂಡು ದಿಂಡನ್ನು ಸುತ್ತಬಹುದು. ಹೂಗಳಲ್ಲಿ ದಿಂಡುಗಳು ಸುತ್ತುವಾಗ ಸ್ವಲ್ಪ ಅಡೆತಡೆ ಉಂಟಾಗುತ್ತೆ, ದಳಗಳೆಲ್ಲ ಕಿತ್ತು ಹೋಗ್ತಾ ಇರುತ್ತೆ. ಹಾಗಾಗಿ ಇನ್ನೂ ಮಗ್ಗು ಇರುವಾಗಲೇ ದಿಂಡನ್ನು ಸುತ್ತಿದ್ರೆ ಅದು ಅರಳಿದಾಗ ಚೆನ್ನಾಗಿರುತ್ತೆ, ಗೂಡು ಮಗ್ಗಾಗಿರುತ್ತೆ. ಹಾಗಾಗಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಕಟ್ಟೋದು ಸಹ ಸುಲಭ. ಹಾಗಾಗಿ ಯಾರೇ ನೀವು ದಿಂಡನ್ನು ಸುತ್ತೋದಾದರೆ ಮಗ್ಗು ಇರುವಾಗಲೇ ಸುತ್ತುತ್ತಾರೆ. ಹಾಗೆಯೇ ಇಲ್ಲಿ ನಾನು ಮೊಗ್ಗು ಮತ್ತು ಹೂವು ಎರಡನ್ನೂ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗಿರುತ್ತೆ ಅಂಥೇಳಿ. ನೋಡಿ, ಇಲ್ಲಿ ಮೊಗ್ಗು ಸುತ್ತಾ ಇದ್ದಾರೆ. ಒಂದು ಬೆರಳಿಗೆ ಸುತ್ತಕೊಂಡಿದ್ದಾರೆ ಒಂದು ದಾರವನ್ನು. ಮತ್ತೊಂದು ದಾರವನ್ನು ಹೂವನ್ನು ಕಟ್ಟಿ ಒಂದು ದಾರಕ್ಕೆ ಮತ್ತೊಂದು ದಾರವನ್ನು ಇಟ್ಟು ಸುತ್ತುವಂಥದ್ದು, ಮಧ್ಯದಲ್ಲಿ ಮೊಗ್ಗನ್ನು ಸಿಗಿಸುವಂಥದ್ದು ಇದರ ಒಂದು ಕಲೆ. ಒಂದು ದಾರ ಇರುತ್ತೆ ನೇರವಾಗಿ, ಆ ದಾರವನ್ನು ಕೈಗೆ ಸುತ್ಕೋತಾರೆ. ಅದೇ ರೀತಿ ಮತ್ತೊಂದು ದಾರಕ್ಕೆ ಹೂವನ್ನು ಕಟ್ಕೊತಾರೆ. 2 ದಾರಗಳ ಮಧ್ಯೆ ಮೊಗ್ಗನ್ನು ಇಟ್ಟು ಒಂದು ಸುತ್ತನ್ನು ಬರ್ತಾರೆ. ಇಷ್ಟೇ ಈ ದಾರದ ಅಥವಾ ದಿಂಡು ಕಟ್ಟುವ ಒಂದು ಗುಟ್ಟು. ಇದನ್ನು ನಾವು ಚೆನ್ನಾಗಿ ನೋಡಬೇಕು, ಗಮನಿಸಬೇಕು. ಗಮನಿಸಿದ್ದಾದಮೇಲೆ ನಾವು ಸಹ ಪ್ರಯತ್ನ ಪಡಬಹುದು. ನೋಡಿ, ಸುತ್ತುವಂಥದ್ದೇ ಇರೋದು. 1 ಅಥವಾ 2 ಹೂಗಳನ್ನು ಇಡೋದು, ಸುತ್ತೋದು ಸುತ್ತನ್ನು. ಹಾಗೆಯೇ ಮಧ್ಯದಲ್ಲಿ ಒಂದು ದಾರ ಜೊತೆಯಲ್ಲಿ ಬರ್ತಾ ಇರುತ್ತೆ. ಇನ್ನೊಂದು ದಾರದಿಂದ ನಾವು ಸುತ್ಕೋತೀವಿ. ಬಾಳೆನಾರನ್ನು ಬಳಸಿಯೂ ಸಹ ಹೀಗೆ ಸುತ್ತುತ್ತಾರೆ. ಬಾಳೆನಾರಿನ ದಿಂಡು. ನಾವಿಲ್ಲಿ ನೂಲಲ್ಲಿ ಸುತ್ತಾ ಇದ್ದೀವಿ. ನೂಲು ಅಂದರೆ ಬಟ್ಟೆ ಹೊಲಿಯೋ ದಾರ ಅಲ್ಲ, ಹಸಿ ನೂಲು ಅಂತ. 2 ಎಳೆ, 3 ಎಳೆ, 5 ಎಳೆ ಹೀಗೆ ಸಿಗುತ್ತೆ ಹಸಿ ನೂಲು. ಅದರಿಂದ ಕಟ್ಟಿದಾಗ ತೊಟ್ಟುಗಳು ಬೇಗ ಮುರಿದೋಗಲ್ಲ. ಇದು ಸೂಜಿ ಏರಿಸಿ ನಾವು ಬಟ್ಟೆ ಹೊಲಿತೀವಲ್ಲ, ಆ ಥರದ ಇದು ಸ್ವಲ್ಪ ಜೋರಾಗಿ ಎಳೆದ್ರೆ, ಅಂದರೆ ಹೊಸದಾಗಿ ಕಲಿಯೋಂಥವ್ರಿಗೆ ಮೊಗ್ಗು ಮುರಿದು ಹೋಗ್ಬಿಡುತ್ತೆ. ತುಂಬ ಅನುಭವ ಇರೋರು ಮಾತ್ರ ಈ ದಾರದಲ್ಲಿ ಕಟ್ಟೋಕ್ಕಾಗುತ್ತೆ. ಆದರೆ ನೀವು ಆರಂಭದಲ್ಲಿ ಕಟ್ಟೋದಕ್ಕೆ ಅಭ್ಯಾಸ ಮಾಡೋರಾದರೆ ನೂಲುಂಡೆಯನ್ನು ತೊಗೊಂಡು ಅಭ್ಯಾಸ ಮಾಡಿಕೊಳ್ಳಿ. ಹಸಿ ದಾರ ಅಂತೀವಲ್ಲ, ಅದನ್ನು ನೀರಲ್ಲಿ ನೆನೆಸ್ಕೊಂಡು ಈ ಥರ ಸುತ್ತೋದ್ರಿಂದ ತೊಟ್ಟಿನ ಭಾಗ ಏನಿದೆ ಅದು ಕತ್ತರಿಸ್ಕೊಳ್ಳಲ್ಲ. ಇದನ್ನು ಸ್ವಲ್ಪ ಜೋರಾಗಿ ಏನಾದ್ರು ಎಳೆದ್ವಿ ಅಂದರೆ ಅದು 2 ಭಾಗ ಆಗಿ ಬಿದ್ದೋಗುತ್ತೆ. ಇದಕ್ಕೆ ನಿಧಾನವಾಗಿ ಎಳಿಬೇಕು. ಹೂವು ತೊಟ್ಟು ಕತ್ತರಿಸಿ ಹೋಗದೇ ಇರೋ ಥರ ನಿಧಾನವಾಗಿ ಎಳೆದಾಗ ಚೆನ್ನಾಗಿರುತ್ತೆ ಹೂವು.
ಇನ್ನೇನು ಮುಗಿತಾ ಬಂತು ದಿಂಡು ಕಟ್ಟಿದ್ದು. ಆರಂಭದಲ್ಲಿ ಒಂದು ಗಂಟು ಹಾಕಿಬಿಟ್ರೆ ಅದು ಮತ್ತೆ ಕಟ್ ಮಾಡೋಕ್ಕೆ ಬರೋದೇ ಇಲ್ಲ. ಕೊನೆಯವರೆಗೂ ಆದಮೇಲೆ ನಾವು ಅದನ್ನು ಗಂಟು ಹಾಕಬೇಕಾಗುತ್ತೆ. ನೋಡಿ, ಎತ್ತಿ ಹಿಡಿದಾಗ ಅದು ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈಗ ದಿಂಡು ಕಟ್ಟಿದ್ದು ಪೂರ್ತಿಯಾಗಿದೆ. ಒಂದು 3-4 ಗಂಟುಗಳನ್ನು ಹಾಕಿ ಅದನ್ನು ನಾವು ಬಿಗಿ ಮಾಡಬೇಕು. ಮಧ್ಯದಲ್ಲಿ ಇದನ್ನು ನಾವು ಕಟ್ ಮಾಡಿ 2 ಭಾಗ ಮಾಡ್ತೀವಿ ಅಂದರೆ ದಿಂಡು ಆಗೋದೇ ಇಲ್ಲ. ಅದು ಇದನ್ನು ಪೂರ್ತಿಯಾಗಿ ಮುಡ್ಕೋಬೇಕಾಗತ್ತೆ. ಮಧ್ಯೆ ಅದನ್ನು ನಾವು ತುಂಡು ಮಾಡಿದ್ರೆ ಎಲ್ಲ ಉದುರೋಗ್ಬಿಡುತ್ತೆ. ಇದು ಒಂದು ದಿಂಡಿನ ವಿಶೇಷ. ಆರಂಭದಿಂದ ಅಂತ್ಯವರೆಗೂ ಅದು ಒಂದೇ ದಿಂಡಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ನಾನು ಇದನ್ನೇನು ಕಲ್ತ್ಕೊಂಡಿಲ್ಲ. ಈ ಶ್ರಾವಣ ಮಾಸಕ್ಕೆ ನಾನು ಕಲ್ತ್ಕೊಂಡು ಕಟ್ಟಿದ್ದೇನೆ. ಯಾವುದೇ ದಾರದಲ್ಲಿ ಕಟ್ಬೋದು, ಆದರೆ 3 ಎಳೆ ಬರುತ್ತಲ್ಲ ನೂಲುಂಡೆ, ಅದನ್ನು ನೀರಲ್ಲಿ ನೆನೆಸಿ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಕಡದ ರೀತಿಯೇ ಇರುವಂತಹ, ಕಾಕಡ ಅಲ್ಲದೆ ಇರುವಂತಹ ಹೂವು ಅಂದರೆ ಇದು ಕೆಂಪು ಬಣ್ಣದ ಹೂವು. ನಿಮಗೇನಾದರೂ ಹೆಸರು ಗೊತ್ತಿದ್ದರೆ ಖಂಡಿತ ಹೇಳಿ, ಏನಂತ ಕರೀತಾರೆ ಅಂಥೇಳಿ. ಆದರೆ ಗಿಡ ಮಾತ್ರ ಕಾಕಡ ಥರ ಇರುತ್ತೆ, ಆದರೆ ಕಾಕಡದಷ್ಟು ಬಾಳಿಕೆ ಬರೋದಿಲ್ಲ, ಹಾಗೆಯೇ ಕಾಕಡದಷ್ಟು ಗಟ್ಟಿನೂ ಇರೋಲ್ಲ ಇದು. ನೋಡಿ ಹೀಗಿದೆ. ಇದು ನಿನ್ನೆ ಮಗ್ಗನ್ನು ಕಟ್ಟಿದ್ನಲ್ಲ ದಿಂಡು, ಅದು ನೋಡಿ ಎಲ್ಲ ಕಡೆಯಲ್ಲೂ ಒಂದೇ ಥರವಾಗಿದೆ ಇದು. ನೋಡಿ ಹೇಗೆ ಕಾಣುತ್ತೆ. ಇದು ದಂಡೆ ಅಥವಾ ದಿಂಡು ಅಂಥೇಳಿ ಕರೀತಾರೆ ಇದನ್ನು. ತುಂಬ ಚೆನ್ನಾಗಿದೆ. ಈ ದಾರವನ್ನು ನೀವು ಎಷ್ಟು ಬೇಕೋ ಅಷ್ಟು ತಕ್ಷಣವೇ ಪೂರ್ತಿ ಕಟ್ ಮಾಡಬಾರ್ದು, ಹಾಗೆ ಹಿಡ್ಕೋಬೇಕು. ಈ ಥರ 2-3 ದಿಂಡುಗಳನ್ನು ಸೇರಿಸಿ ಮಾಲೆ, ದೇವರಿಗೆ ಮಾಲೆ ಅಥವಾ ಹಾರವನ್ನು ಮಾಡ್ಬೋದು. ಈ ಥರ ಒಂದು 5 ದಿಂಡುಗಳಿದ್ದರೆ ಒಂದು ಹಾರ ಆಗುತ್ತೆ. ಈ ತುದಿಯನ್ನು 2 ದಿಂಡುಗಳು ಸೇರಿ ಈ ತುದಿಯನ್ನು ಕಟ್ಟಿದರೆ ಒಂದು ಭಾಗದಲ್ಲಿ ಆಗುತ್ತೆ. ಇನ್ನೊಂದು ಭಾಗದಲ್ಲಿ ಇದೇ ಥರ 2 ದಿಂಡುಗಳನ್ನು ಕಟ್ಟಿದರೆ ಅದು ಒಂದು ದೊಡ್ಡ ಹಾರ ಆಗುತ್ತೆ. ಅದು ದೇವರಿಗಾಗಿರಬಹುದು, ಅಥವಾ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ ಇನ್ನೊಂದು ದಿಂಡನ್ನು ಸೇರಿಸ್ಕೊಂಡ್ರೆ ಆಗುತ್ತೆ. ಹಾಗಾಗಿ ಈ ತುದಿಯನ್ನು ನಾವು ತಕ್ಷಣ ಕಟ್ ಮಾಡಬಾರ್ದು. ಮುಡಿಬೇಕಾದ್ರೆ ನೀವು ಹಾಗೆಯೇ ಪಿನ್ ಹಾಕ್ಕೊಂಡು ಒಂದೇ ಭಾಗದಲ್ಲಿ ಮುಡ್ಕೊಳ್ಬಹುದು. ಇಲ್ಲಾಂದರೆ ಇಲ್ಲೊಂದು ಸ್ವಲ್ಪ ದಾರವನ್ನು ಬಿಟ್ಕೊಂಡು ಇಲ್ಲಿ 2 ಸೇರಿಸಿ ಹೀಗೆ ಮಾಡಿಕೊಂಡು ನೀವು ಮುಡ್ಕೊಳ್ಬೋದು. ಗಂಟಿನ ಸುತ್ತಲೂ ಮುಡಿಯೋದಕ್ಕೆ ಇದು ಚೆನ್ನಾಗಿರುತ್ತೆ. ಹೀಗೇನೂ ಮಾಡ್ಬೋದು. ಒಟ್ಟಿನಲ್ಲಿ ಎಲ್ಲದಕ್ಕಿಂತ ಇದು ದಿಂಡು ತುಂಬ ಸುಂದರವಾಗಿ ಕಾಣುವಂಥದ್ದು. ಇದು ದಿಂಡು ನೋಡಿ ಹೇಗಿದೆ ಅಂಥೇಳಿ. ನಾನು ಇನ್ನೂ ಕಲಿಬೇಕು, ಕಲಿತಿಲ್ಲ. ತುಂಬ ಸುಲಭ ಇದು, ಯಾರು ಬೇಕಾದರೂ ಕಲಿಬೋದು. ಸ್ವಲ್ಪ ಆಸಕ್ತಿ ಬೇಕಷ್ಟೇ, ಸಮಯ ಆಸಕ್ತಿ ಎರಡಿದ್ರೆ ಯಾರು ಬೇಕಾದರೂ ಇದನ್ನು ಕಲಿಬಹುದು. ನೋಡಿ ಎಲ್ಲ ಕಡೆಯೂ ಸಹ ಇದು ಒಂದೇ ಸಮನಾಗಿ ಬಂದಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಡಬಲ್ ಕಲರ್ ಆಯ್ತಲ್ವ ಇದೀಗ. ಹೌದು, ತಿಳಿ ಕೆಂಪು ಅಥವಾ ಗುಲಾಬಿ ಬಣ್ಣ ಮತ್ತು ಅದು ಸ್ವಲ್ಪ ಅರಳಿದೆ ಇದು, ಹಾಗಾಗಿ ಹೀಗೆ ಚೆಂದ ಕಾಣಿಸ್ತಾ ಇದೆ. ಹೇಗಿದೆ ನೋಡಿ.